द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी स्वर्ण विजय उत्सव नाड़ हब्बा हुतात्मा दिनाचरणे को लेकर डॉक्टर गंगांबिका अक्का ने की प्रेस मीट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण सिटी के हरड़या गवी में डॉक्टर गंगांबिका अक्का ने 3 अक्टूबर से 11 अक्टूबर तक चलने वाले स्वर्ण विजय उत्सव नाड़ हब्बा हुतात्मा दिनाचरणे को लेकर प्रेस मीट की। प्रेस मीट कर बताया कि इस कार्यक्रम की शुरुआत 3 अक्टूबर की सुबह 8 बजे बसव कल्याण ऐतिहासिक जगत गुरु महात्मा बसवेश्वर देवस्थान से परसकट्टा तक वचन साहित्य की पालकी निकाली जाएगी और शाम 6 बजे स्वर्ण विजयोत्सव का उद्घाटन कार्यक्रम पूज्य श्री डॉक्टर बसवलिंग पट्टदेवरू, पूज्य श्री डॉक्टर मल्लिकार्जुन महास्वामी जी और बीदर इंचार्ज फॉरेस्ट मिनिस्टर ईश्वर खंड्रे के हाथों किया जाएगा। इस तरह से इस कार्यक्रम की शुरुआत की जाएगी। हर शाम 6 बजे अलग अलग कार्यक्रम हरड़या गवी में किया जाएगा। इस तरह से डॉक्टर गंगांबिका अक्का ने प्रेस मीट कर बताया। ಶರಣ ಬಂಧುಗಳೇ, ತಮಗೆಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಹರಳೆಯನವರ ಶಿವಶರಣ ಹರಳೆಯನವರ ಗವಿಯಲ್ಲಿ Prabhu Paramedic Paramedical and BCA College admissions are open. Muscle Master Fitness Club for men and women. ಶರಣ ವಿಜಯೋತ್ಸವ ನಾಡಹಬ್ಬ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ದಿನಾಂಕ 3 ಅಕ್ಟೋಬರ್ 2024 ರಿಂದ 12 ಅಕ್ಟೋಬರ್ 2024 ರವರೆಗೆ ಇಲ್ಲಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ। ಮೊದಲನೇ ದಿವಸ ಆರಂಭೋತ್ಸವ ಬೆಳಗ್ಗೆ 8 ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಪರ್ಷಕಟ್ಟೆಯವರೆಗೆ ಮೆರವಣಿಗೆ ಮೂಲಕ ಹೋಗಿ ಅಲ್ಲಿ ಆ ಒಂದು ವಚನ ಪಠಣ ಮಾಡಿ ಮಂಗಲ ಸಮಾರಂಭ ಜರುಗ್ತಾ ಇದೆ। ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಿ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಅವರು ವಹಿಸಿಕೊಳ್ಳಲಿದ್ದಾರೆ। ಅದೇ ದಿವಸ ಸಾಯಂಕಾಲ ಶರಣ ವಿಜಯೋತ್ಸವ ಉದ್ಘಾಟನಾ ಸಮಾರಂಭ ಅಲ್ಲಿ ಜರುಗ್ತಾ ಇದೆ ಪೂಜ್ಯರ ಒಂದು ನೇತೃತ್ವದಲ್ಲಿ। ಹಾಗೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶರಣ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಮಾಡಲಿದ್ದಾರೆ। ಅಧ್ಯಕ್ಷತೆಯನ್ನು ಶರಣು ಸಲ್ಗರ್ ಮಾನ್ಯ ನಮಸ್ತೆ। ನಮ್ಗೆ 12 ವರ್ಷದಿಂದ ಮಕ್ಕಳಾಗಿಲ್ಲ। ಗುಲ್ಬರ್ಗ ಬಸವ ಕಲ್ಯಾಣ, ಹೈದರಾಬಾದ್ ಎಲ್ಲ ಕಡೆ ನಾನು ಟ್ರೀಟ್ಮೆಂಟ್ ಹೋಗಿದ್ದೀನಿ। ನಂಗೆ ಎಲ್ಲಿನೂ ಕನ್ಸೀವ್ ಆಗಿರ್ಲಿಲ್ಲ। ಈಗ ಜೀವನ್ ಜ್ಯೋತಿ ಹಾಸ್ಪಿಟಲ್ ಗೊತ್ತಾಯ್ತು ನಂಗೆ ಹೊಸದು। ಮತ್ತ ಪ್ರಿಯಾಂಕಾ ಮೇಡಮ್ ಅವರ ತೀರಗರಣ ನಂಗ 1 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ। ನಂಗ ಕನ್ಸೀವ್ ಇಲ್ಲೇ ಆಗಿದೆ। ಇದೇ ಮಗು ಹೆಣ್ಣು ಮಗು ಇದೆ। ಸಲ್ಗರ್ ಮಾನ್ಯ ಶಾಸಕರು ಬಸವ ಕಲ್ಯಾಣ್ ಅವರು ವಹಿಸಿಕೊಳ್ಳಲಿದ್ದಾರೆ। 2ನೇ ದಿವಸ 4ನೇ ತಾರೀಕು ಮಾಚಿದೇವ ಮಲ್ಲಿಬೊಮ್ಮ ವೀರ ಸೈನಿಕರ ವೇದಿಕೆ। ಈ ಒಂದು ವೀರ ಸೈನಿಕರು ಇವತ್ತ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರ ಒಂದು ವೇದಿಕೆಯನ್ನು ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲಾ ಸೈನಿಕರಿಗೆ ಇಲ್ಲಿ ಕರೆಸಿ ಅವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ। ಆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಮೇಜರ್ ವಾರಿಯರ್ ಶರಣ ಸೂರ್ಯಕಾಂತ್ ಮೇತ್ರೆ ಹಾಗೂ ಕರ್ನಲ್ ವೆಂಕಟರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ। ಶರಣ ಬಸವರಾಜ್ ಪಾಟೀಲ್ ಸೇಡಂ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ। 3ನೇ ದಿವಸ 5ನೇ ತಾರೀಕಿನ ದಿವಸ ಮಕ್ಕಳ ಸಮಾವೇಶ ಜರುಗ್ತಾ ಇದೆ। ನಮ್ಮ ಮಕ್ಕಳೇ ನಾಡಿನ ಭವಿಷ್ಯ, ಅದಕ್ಕಂತ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಜರುಗ್ತಾ ಇದೆ। 6ನೇ ತಾರೀಕಿನ ದಿವಸ ಮಹಾಶಕ್ತಿ ಕೂಟಗಳ ಸಮಾವೇಶ, ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಆ ಹೆಣ್ಣು ಮಕ್ಕಳ ಒಂದು ಶಕ್ತಿಯನ್ನು ಗುರುತಿಸಿ ಇಡೀ ಜಗತ್ತಿಗೆ ಪ್ರಥಮ ಮಹಿಳಾ ತತ್ವಜ್ಞಾನಿ ಯಾರು ಅಂದ್ರೆ ಅಕ್ಕ ಮಹಾದೇವಿ ಅಂತಕ್ಕಂಥ ಗೂಗಲ್ ಸರ್ಚ್ ಮಾಡ್ರೆ ಬರ್ತಕ್ಕಂಥ ವ್ಯಕ್ತಿತ್ವ ಹೊಂದಿದವರು ಅಕ್ಕ ಮಹಾದೇವಿ ತಾಯಿ। ಅದಕ್ಕಂತ ಒಂದು ಹೆಣ್ಣು ಮಕ್ಕಳ ಸಾಮರ್ಥ್ಯ ಅಲ್ಲಿ ಗುರುತಿಸಿ ಆ ಒಂದು ವೇದಿಕೆಯನ್ನು ಮಹಾಶಕ್ತಿ ಕೂಟಗಳ ವೇದಿಕೆ ಮಾಡಲಾಗ್ತಾ ಇದೆ। 7ನೇ ತಾರೀಕಿನ ದಿವಸ ಸೋಮವಾರ ಹಿರಿಯ ನಾಗರಿಕರ ಸಮಾವೇಶ ಅಲ್ಲಿ ಜರುಗ್ತಾ ಇದೆ। ಈ ಹಿರಿಯರ ಅನುಭವ ಸಮಾಜಕ್ಕೆ ಅವರಿಂದ ಸೇವೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಒಕ್ಕೂಟದ ಮೂಲಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ। ಮತ್ತೆ 8ನೇ ತಾರೀಕಿನ ದಿವಸ ಸಾಮಾಜಿಕ ನಾಟಕ ತಾಯಿಯ ಕರುಳು ಅಲ್ಲಿ ಜರುಗ್ತಾ ಇದೆ। 9ನೇ ತಾರೀಕಿನ ದಿವಸ ಬಸವ ಚಳುವಳಿ ಅಂದು ಇಂದು ಮುಂದು ಅಂತಕ್ಕಂಥ ವಿಷಯದ ಮೇಲೆ ಉಪನ್ಯಾಸವನ್ನು ಬೆಂಗಳೂರಿನ ಶರಣ ದಿನೇಶ್ ಅಮೀನ್ಮಟ್ಟು ಅವರು ಹಿರಿಯ ಪತ್ರಕರ್ತರು ಚಿಂತಕರು ಬೆಂಗಳೂರು ಅವರು ಬರ್ತಾ ಇದ್ದಾರೆ। ಶರಣ ಸಾಗರ್ ಖಂಡ್ರೆ ಮಾನ್ಯ ಸಂಸದರು ಈ ಕಾರ್ಯಕ್ರಮದ ಬಸವ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಲಿದ್ದಾರೆ। 10ನೇ ತಾರೀಕಿನ ದಿವಸ ಗುರುವಾರ
ಅನುಭವ ಮಂಟಪದ ಕೊಡುಗೆ ಮೇಲೆ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸನು ಕೂಡ ಅಲ್ಲಿ ನಡೀತಾ ಇದೆ. ವಿಶೇಷವಾಗಿ 9 ದಿವಸಗಳಲ್ಲಿ 11ನೇ ತಾರೀಕಿನ ದಿವಸ ಶುಕ್ರವಾರ ಅದು ಶರಣರು ಈ ಒಂದು ತತ್ವಕ್ಕಾಗಿ, ವಚನ ಸಾಹಿತ್ಯದ ಸರ್ವ ಸಮಾನತೆಯ ತತ್ವಕ್ಕಾಗಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ದಿನ ಅದು ಹುತಾತ್ಮ ದಿನಾಚರಣೆ. ಆ ದಿವಸ 11ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಜರುಗ್ತಾ ಇದೆ. 11 ಗಂಟೆಗೆ ಹುತಾತ್ಮ ದಿನಾಚರಣೆ ಕುರಿತು ಚಿಂತನೆಗಳು, ಉಪನ್ಯಾಸಗಳು ನೆರವೇರ್ತಾ ಇದ್ದೇವೆ. ಮತ್ತೆ ಅದೇ ದಿವಸ ಮಧ್ಯಾಹ್ನ ಎಳೆಹೂಟೆ ಮೆರವಣಿಗೆ, ಈ ಒಂದು ತತ್ವಕ್ಕಾಗಿ ಆನೆ ಕಾಲಿಗೆ ಕಟ್ಟಿ ಶರಣರನ್ನು ಎಳೆಸಿ ಅವರ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿನ ಅದು. ಅವತ್ತು ಅವ್ರ ಪ್ರಾಣ ಕೊಟ್ಟರೆ ಅಂತ ತಿಳ್ಕೊಂಡೆ ಇವತ್ತ ಆ ತತ್ವಗಳು ನಮ್ಮ ದೇಶದ ಸಂವಿಧಾನದ ಮೂಲಕ ಇವತ್ತ ಜಾರಿಗೆ ಬಂದಿದೆ. ಅದಕ್ಕೆ ಅಂಥ ಒಂದು ಎಳೆಹೂಟೆಯ ಮೆರವಣಿಗೆಯನ್ನು ಈ ಒಂದು ಜನಮಾನಸದ ಕಲೆಯಲ್ಲಿ ಆ ಇತಿಹಾಸ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆ, ಅರ್ಥಪೂರ್ಣವಾಗಿರ್ತಕ್ಕಂಥ ಮೆರವಣಿಗೆ ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಿಂದ ಹರಳೆಯನ್ನವರ ಗವಿಯವರೆಗೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಜರುಗ್ತದೆ. ಸಾಯಂಕಾಲ 6:30 ಗಂಟೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಶರಣ ವಿಜಯ ರಾಷ್ಟ್ರೀಯ ಪುರಸ್ಕಾರ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳ ಜಗದ್ಗುರು ಶಾಖಾ ಮಠ ಇವರಿಗೆ ಕೊಡಮಾಡಲಾಗ್ತಾ ಇದೆ. ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತ ಮರು ದಿವಸ 12ನೇ ತಾರೀಕಿನ ದಿವಸ ಈ ಒಂದು ಶರಣ ವಿಜಯೋತ್ಸವದ ಮಂಗಲ ಸಮಾರಂಭ ಇಲ್ಲಿ ಹರಳೆಯನ್ನವರ ಗವಿಯಲ್ಲಿ ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ ಮಂಗಲ ಸಮಾರೋಪಗೊಳ್ತಾ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ.